ಜಲಯುದ್ಧಕ್ಕೆ ಪಾಕಿಸ್ತಾನ ವಿಲವಿಲನೆ ಒದ್ದಾಡ್ತಾ ಇದೆ. ಈವರೆಗೆ ನೀರೇ ಬೇಡ ಅಂತ ಹೇಳ್ತಾ ಇದ್ದಂತಹ ಪಾಕಿಸ್ತಾನ ಈಗ ನೀರಿಗಾಗಿ ಬೊಗಸೆ ಒಡ್ಡುತ್ತಾ ಇದೆ. ಸಿಂಧು ಜಲ ಒಪ್ಪಂದ ಮರು ಜಾರಿಗೆ ಆಗ್ರಹ ಮಾಡ್ತಾ ಇದೆ. ಮಧ್ಯಸ್ಥಿಕೆ ವಹಿಸಬೇಕು ಅಂತ ಅಮೆರಿಕದ ಮೊರೆ ಹೋಗ್ತಾ ಇದೆ ಪಾಕಿಸ್ತಾನ. ಪಾಕಿಸ್ತಾನದ ಗಡಿಭಾಗದಲ್ಲಿ ನೀರಿಗಾಗಿ ಹಾಹಾಕಾರ ಉಂಟಾಗ್ತಾ ಇದೆ. ಹೀಗಾಗಿ ಪಾಕಿಸ್ತಾನದ ಜನ ಕಂಗಾಲಾಗಿ ಹೋಗಿದ್ದಾರೆ. ಭಾರತ ಕೈಗೊಂಡಿರುವಂತಹ ಈ ಕ್ರಮದ ಬಗ್ಗೆ ಚರ್ಚೆ ಮಾಡುವಂತೆ ಅಮೆರಿಕದ ಮೇಲೆ ಒತ್ತಡ ಕೂಡ ಹೇರ್ತಾ ಇದೆ ಪಾಕಿಸ್ತಾನ. ಭಾರತ ತಕ್ಷಣ ಇದನ್ನು ಹಿಂಪಡೆಯುವಂತೆ ಹೇಳಿ ಸಿಂಧು ಜಲ ಸಮಸ್ಯೆಯನ್ನು ಕೊಡಬೇಕು ಅಂತ ಅಮೆರಿಕಾಗೆ ಪಾಕಿಸ್ತಾನ ಮನವಿ ಮಾಡಿಕೊಂಡಿದೆ. ಈ ನಡುವೆ ಅಮೆರಿಕ ಮಧ್ಯಪ್ರವೇಶ ಮಾಡುತ್ತಾ ಅಥವಾ ಇಲ್ವಾ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನು ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು, ಈ ನಡುವೆ ಅಮೆರಿಕ ಮಧ್ಯಪ್ರವೇಶ ಮಾಡಿತ್ತು. ತಾನು ದೊಡ್ಡಣ್ಣ ಅನ್ನುವ ರೀತಿಯಲ್ಲಿ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಉದ್ವಿಗ್ನ ಪರಿಸ್ಥಿತಿಯನ್ನು ಉಂಟಾಗಿತ್ತು. ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಬೇಕು ಅಂತ ಎರಡೂ ದೇಶಗಳ ಜೊತೆಯಲ್ಲಿ ಮಾತುಕತೆ ನಡೆಸಿ ಒಪ್ಪಿಸಿತ್ತು ಕೂಡ. ಈಗ ಮತ್ತೆ ಪಾಕಿಸ್ತಾನ ಅಮೆರಿಕದ ಮೊರೆ ಹೋಗಿದೆ. ಯಾಕಂದರೆ ಅಮೆರಿಕದ ಪ್ರಧಾನಿಯವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಅಮೆರಿಕಾಗೆ ಧನ್ಯವಾದ ತಿಳಿಸಿದರು. ಇದೀಗ ಮತ್ತೆ ಪಾಕಿಸ್ತಾನ ಅಮೆರಿಕದ ಮೊರೆ ಹೋಗಿದೆ. ಹೀಗಾಗಿ ಅಮೆರಿಕ ಮತ್ತೆ ಮಧ್ಯಪ್ರವೇಶ ಮಾಡುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಯಾಕಂದರೆ ಸಿಂಧು ಜಲ ಒಪ್ಪಂದದ ಪ್ರಕಾರ ನೀರನ್ನು ತಡೆ ಹಿಡಿಯುವಂತಿಲ್ಲ. ಆದರೆ ಭಾರತ ಸಿಂಧು ಜಲ ಒಪ್ಪಂದ ರದ್ದುಪಡಿಸುವಂತಹ ನಿರ್ಧಾರ ಕೈಗೊಂಡಿತ್ತು. ಆದರೆ ಈಗ ಅಮೆರಿಕ ಮಧ್ಯಪ್ರವೇಶ ಮಾಡುತ್ತಾ ಇಲ್ವಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ.